ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮತಪತಯೇ ನಮಸ್ತೆ ಅಸ್ತು ಲಂಬೋದರ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾರ್ ಮೃತ್ಯೋರ್ಮುಕ್ಷ್ಯಮಾಮೃತ ಆತು. ಎಲ್ಲ ಮಾಧ್ಯಮ ಬಂಧು ಮಿತ್ರರಲ್ಲಿ ವಿನಂತಿ. ವಿಶೇಷವಾಗಿ ಶಕ್ತಿ ಮಹಾಗಣಪತಿ ರಾಘವೇಂದ್ರ ಸ್ವಾಮಿ, ಬನಶಂಕರಿಯಮ್ಮ, ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸ್ವಾಮಿ, ಆದಿತ್ಯಾದಿ ನವಗ್ರಹ, ಸರ್ಪದೇವತಾ ಈಶ್ವರ ದೇವತಾ ಅನುಗ್ರಹದಿಂದ ಬೆಳಗ್ಗೆ 7 ಗಂಟೆಗೆ ಎಲ್ಲ ದೇವರಿಗೂ ಕೂಡ ಅಭಿಷೇಕ, ಅಲಂಕಾರ, ಹಾಗೆ ಮಹಾಮಂಗಳಾರತಿ, ಬಂದಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆದಿದೆ. ಹಾಗೆ 365 ದಿವಸವೂ ಕೂಡ ಪೂಜೆ ಆಗುವಂಥದ್ದು. ಹಾಗೆ ಪ್ರತಿ ಶುಕ್ರವಾರವೂ ಕೂಡ ಸಂಜೆ 7 ಗಂಟೆಗೆ ಬನಶಂಕರಿ ಅಮ್ಮನವರಿಗೆ ಮಹಾಮಂಗಳಾರತಿ, ಆನಂತರ ಅನ್ನದಾನ ಸೇವೆ ಇರುವಂಥದ್ದು ಪ್ರತಿ ಶುಕ್ರವಾರವೂ ಕೂಡ. ಹಾಗೆ ಏನೇ ಒಂದು ವಿಶೇಷ ಇದ್ದರೂ ಕೂಡ, ಚೌತಿ ಹಬ್ಬ ಆಗಿರ್ಬೋದು, ನವರಾತ್ರಿ ಆಗಿರ್ಬೋದು, ಹಾಗೆ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಹಾಗೆ ವಿಶೇಷವಾಗಿ ಶಿವರಾತ್ರಿಯಲ್ಲೂ ಕೂಡ ಬೆಳಗ್ಗಿಂದ ಸಂಜೆವರೆಗೂ ಕೂಡ ದೇವರಿಗೆ ಅಭಿಷೇಕ, ಅಲಂಕಾರ, ಶಿವರಾತ್ರಿಯಲ್ಲಿ ಈಶ್ವರನ ದರ್ಶನವಾಗುವಂಥದ್ದು. ಯಾರ್ಯಾರು ಏನೇನೋ ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರೆ ಈ ಸನ್ನಿಧಾನದಲ್ಲಿ, ಅವ್ರು ಅಂದ್ಕೊಂಡಂಗೆಲ್ಲದೂ ಕೂಡ ನೆರವೇರಿದೆ. ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ಆ ಬನಶಂಕರಿ ಅಮ್ಮ, ಆ ಮಹಾಗಣಪತಿ ರಾಘವೇಂದ್ರ ಸ್ವಾಮಿ, ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸ್ವಾಮಿ ಈಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.